ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೆ ಒಬ್ಬ ರಾಜನಿದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಆ ದಂಪತಿಗಳು ತಪಸ್ಸು ಮಾಡಿ ಒಬ್ಬ ಸುಪುತ್ರನನ್ನು ಪಡೆದರು. ಆದರೆ ಅವನು ಅಲ್ಪಾಯುಷ್ಯ ಉಳ್ಳವನಾಗಿದ್ದನು. ಆ ಬಾಲಕನಿಗೆ 16 ವರ್ಷದ ತಾರುಣ್ಯದಲ್ಲಿಯೇ ಮರಣವೆಂದು ಬ್ರಹ್ಮನು ಬರೆದಿದ್ದನು. ಈ ವಿಷಯ ರಾಜ ದಂಪತಿಗಳಿಗೂ ತಿಳಿದಿತ್ತು. ಮಗನು ದೀರ್ಘಾಯುಷ್ಯನಾಗಲೆಂದು ರಾಜ ದಂಪತಿಗಳು ಅನೇಕ ಸತ್ಕಾರ್ಯಗಳನ್ನು ಮಾಡುತ್ತಿದ್ದರು. ಮಗನಿಗೆ ಪವಿತ್ರ ಗಂಗಾ ಸ್ನಾನ ಮಾಡಿಸಬೇಕೆಂದು ಸೋದರ ಮಾವನನ್ನ ಜೊತೆ ಮಾಡಿ ತೀರ್ಥಯಾತ್ರೆಗೆ ಕಳುಹಿಸುತ್ತಾನೆ. ಹೀಗೆ ರಾಜಕುಮಾರ ಹಾಗೂ ಅವನ ಸೋದರ ಮಾವ ಯಾತ್ರಾರ್ಥಿಯಾಗಿ ಹೊರಟಾಗ ಹಾದಿಯಲ್ಲಿ ಇನ್ನೊಂದು ರಾಜಧಾನಿ ಸ್ಥಳ ಸಿಗುತ್ತದೆ. ಅಲ್ಲಿಯ ರಾಜನ ಮಗಳ ಮದುವೆ ಸಮಾರಂಭ ನಡೆಯುತ್ತಿರುತ್ತದೆ. ಈ ಮದುವೆ ಆ ರಾಜ್ಯದ ಒಟ್ಟು ಕುತಂತ್ರ ಅಧಿಕಾರಿಯೊಬ್ಬನ ಯೋಜನೆಯಂತೆ ಒಬ್ಬ ಕುಷ್ಠ ರೋಗಿಯ ಜೊತೆ ನಡೆಯುತ್ತಿರುತ್ತದೆ. ಮದುವೆ ಬಹುಜನರ ಸಮಕ್ಷಮದಲ್ಲಿ ನಡೆಯಬೇಕಾದ್ದರಿಂದ ಲಗ್ನ ಮುಹೂರ್ತಕ್ಕೆ ಮಾತ್ರ ಎಲ್ಲರಿಗೂ ಒಪ್ಪುವಂತಹ ವರನ ಶೋಧನೆ ನಡೆದಿರುತ್ತದೆ. ಮದುವೆಯ ಅಕ್ಕಿಕಾಳು ಬಿದ್ದ ಮೇಲೆ ಆ ವರವನ್ನು ಬೇರ್ಪಡಿಸಿ ನಿಯೋಜಿತ ಗಂಡು ಅಂದರೆ ಕುಷ್ಠರೋಗಿ ಜೊತೆ ರಾಜಕುಮಾರಿಯನ್ನ ಕೊಟ್ಟು ಕಳುಹಿಸಲು ಎಲ್ಲ ಸಿದ್ಧತೆಯಾಗಿರುತ್ತದೆ. ಈಗ ಇಂತಹ ವರ ಯಾರು ಎಂದು ಹುಡುಕುವಾಗ ಕಾಶಿ ಯಾತ್ರೆಗೆ ಹೊರಟ ಈ ರಾಜಕುಮಾರನನ್ನು ಸಂಧಿಸಿ ರಾಜಕುಮಾರಿಯನ್ನ ಆತನಿಗೆ ಮದುವೆ ಮಾಡಿಕೊಡುವುದಾಗಿ ನಂಬಿಸುತ್ತಾರೆ. ರಾಜಕುಮಾರನ ಸೋದರ ಮಾವನಿಗೆ ಈ ಎಲ್ಲ ವಿಷಯ ಗೊತ್ತಿರುತ್ತೆ. ಆದರೂ ಆ ರಾಜಕುಮಾರಿಯ ಬಾಸಿಂಗ ಬಲದಿಂದಲಾದರೂ ತನ್ನ ಸೋದರಳಿಯ ದೀರ್ಘಾಯುಷ್ಯನಾಗಬಹುದೆಂದು ಗ್ರಹಿಸಿ ಮದುಮಗನಾಗಿ ತನ್ನ ಅಳಿಯನನ್ನು ಒಪ್ಪಿಸುತ್ತಾನೆ. ಮದುವೆ ಈತನ ಸಂಗಡ ನಡೆದೇ ಹೋಗುತ್ತೆ. ಆ ದಿನ ರಾತ್ರಿ ಗಂಡ ಹೆಂಡತಿ ಶೃಂಗರಿಸಿದ ಕೋಣೆಯಲ್ಲಿ ಸೇರಿದಾಗ ಹೆಂಡತಿಯು ಮಂಗಳಗೌರಿ ಪೂಜೆ ಮಾಡಿ ಪ್ರಸಾದವನ್ನು ಸಂಕಲ್ಪ ಮಾಡಿದ್ದರಿಂದ ಆ ಪ್ರಕಾರ ಗಂಡನಿಗೆ ಪ್ರಸಾದವನ್ನು ತಿನ್ನಿಸುತ್ತಾಳಲ್ಲದೆ ನಂತರ ಆತನಿಗೆ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿ ತಾನೂ ಸ್ವೀಕರಿಸುತ್ತಾಳೆ. ಪ್ರಸಾದ ತಿಂದು ಕೈ ತೊಳೆಯುವಾಗ ಕೈಯಲ್ಲಿನ ಮುದ್ರೆ ಉಂಗುರ ಜಾರಿ ಬಟ್ಟಲಿನಲ್ಲಿ ಬೀಳುತ್ತೆ. ನಂತರ ರಾತ್ರಿ ಆದ್ದರಿಂದ ರಾಜಕುಮಾರನೂ ನಿದ್ರೆ ಹೋಗುತ್ತಾನೆ. ಈ ವೇಳೆಗೆ ಸರಿಯಾಗಿ ಆತನಿಗೆ ತಾನು ಪಡೆದು ಬಂದ 16 ವರ್ಷದ ಆಯಸ್ಸು ಮುಗಿಯುತ್ತದೆ. ಕೂಡಲೇ ಯಾವುದೋ ದಿಕ್ಕಿನಿಂದ ಒಂದು ಸರ್ಪವು ಆತನನ್ನು ಕಚ್ಚಲು ಬರುತ್ತದೆ. ತಲೆಯವರೆಗೂ ಸರ್ಪ ಬಂದಾಗ ರಾಜಕುಮಾರ ಮಲಗಿದ್ದಾಗ ತನ್ನ ತಲೆಯ ಮೇಲಿರಿಸಿಕೊಂಡಿದ್ದಂತಹ ಮಂತ್ರಾಕ್ಷತೆ ಸರ್ಪದ ಹೆಡಿಯ ಮೇಲೆ ಬೀಳುತ್ತವೆ. ತಕ್ಷಣ ಆ ಸರ್ಪವು ಮೃತ ಹೊಂದುತ್ತದೆ. ರಾಜಕುಮಾರಿಯು ಧೈರ್ಯಗುಂದದೆ ಸತ್ತ ಹಾವನ್ನು ಬಿಂದಿಗೆಯಲ್ಲಿ ಹಾಕಿ ಅದರ ಬಾಯಿಗೆ ಕಣವನ್ನು ಗಟ್ಟಿಯಾಗಿ ಬಿಗಿದು ಒಂದು ಮೂಲೆಯಲ್ಲಿಡುತ್ತಾಳೆ. ಮುಂಜಾನೆ ರಾಜಕುಮಾರನು ಎದ್ದು ಮೊದಲೇ ನಿರ್ಧರಿಸಿದಂತೆ ತನ್ನ ಸೋದರ ಮಾವನ ಜೊತೆ ಗಂಗಾ ಸ್ನಾನಕ್ಕಾಗಿ ಪ್ರಯಾಣ ಬೆಳೆಸುತ್ತಾನೆ. ರಾತ್ರಿ ನಡೆದ ಘಟನೆ ಯಾವುದೋ ಆತನಿಗೆ ತಿಳಿಯದಂತೆ ಹೆಂಡತಿಯಾದವಳು ನೋಡಿಕೊಳ್ಳುತ್ತಾಳೆ. ಆನಂತರ ಮೊದಲೇ ಯೋಜಿಸಿದಂತೆ ರೋಗಿಯು ರಾಜಕುಮಾರಿಯನ್ನ ತನ್ನ ಜೊತೆ ಕರೆದೊಯ್ಯಲು ಬರುತ್ತಾನೆ. ರಾಜಕುಮಾರಿ ವಿರೋಧ ವ್ಯಕ್ತಪಡಿಸಲು ಈ ಕುಷ್ಠರೋಗಿಯು ನಿರ್ಭಯನಾಗಿ ವಾಪಸ್ ಹೋಗುತ್ತಾನೆ. ಇತ್ತ ಮದುವೆಯಾದ ರಾಜಕುಮಾರ ಕಾಶಿ ಕ್ಷೇತ್ರಕ್ಕೆ ಹೋದವನು ವಾಪಸ್ ಈ ರಾಜ್ಯದ ಮೂಲಕವೇ ತನ್ನ ರಾಜ್ಯಕ್ಕೆ ಹೋಗುವಂತೆ ರಾಜಕುಮಾರಿಯು ಯೋಜನೆ ಮಾಡಿ ಗಂಗಾ ಸ್ನಾನ ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ವಾಪಸ್ ಹೋಗುವ ಯಾತ್ರಿಕರು ಈ ಸ್ಥಳಕ್ಕೆ ಬಂದು ಆದರಾತಿಥ್ಯ ಸ್ವೀಕರಿಸಲೇಬೇಕೆಂದು ರಾಜಾಜ್ಞೆ ಹೊರಡಿಸುತ್ತಾಳೆ. ಗಂಗಾ ಸ್ನಾನ ಮಾಡಿಕೊಂಡು ಸ್ವಸ್ಥಾನಕ್ಕೆ ಹೋಗಲು ಆ ರಾಜಕುಮಾರ ಹಾಗೂ ಸೋದರ ಮಾವ ಇಬ್ಬರು ಈ ಸ್ಥಳಕ್ಕೆ ಬರುತ್ತಾರೆ. ಮೊದಲೇ ಗೊತ್ತುಪಡಿಸಿದಂತೆ ಯಾತ್ರಾರ್ಥಿಗಳಿಗೆಲ್ಲ ಭಾರೀ ಭೋಜನ ಜೊತೆಗೆ ತಾಂಬೂಲವನ್ನು ಸ್ವತಃ ಮದುವೆಯಾದ ರಾಜಕುಮಾರಿಯೇ ಪ್ರತಿಯೊಬ್ಬರಿಗೂ ಕೊಡುತ್ತಾ ಬರುತ್ತಾಳೆ. ಹೀಗೆ ಆದರಾತಿಥ್ಯ ಮಾಡುವಾಗ ಮದುವೆಯಾದ ರಾಜಕುಮಾರನು ತಾಂಬೂಲ ಸ್ವೀಕರಿಸಲು ಆಕೆಯ ಹತ್ತಿರ ಬರುತ್ತಾನೆ. ಸರಿ, ತನ್ನ ಕೆಲಸವಾಯಿತೆಂದು ರಾಜಕುಮಾರಿಯು ಆತನ ಕೈ ಹಿಡಿದು ರಾಜ ದರ್ಬಾರಕ್ಕೆ ಬಂದು ತಂದೆ ರಾಜನಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ರಾಜನು ಸಂತೋಷಭರಿತನಾಗಿ ಶಾಸ್ತ್ರೀಯ ರೀತಿಯಿಂದಲೇ ಮದುವೆ ನಡೆದದ್ದನ್ನು ಮನಗಂಡು ಮಗಳು ಅಳಿಯನಿಗೆ ತುಂಬಿದ ಸಭೆಯಲ್ಲಿ ವಿಶೇಷ ಸತ್ಕಾರ ಮಾಡುತ್ತಾನೆ.
ಆಗ ರಾಜಕುಮಾರಿಯು ತನ್ನ ಮದುವೆ ನಡೆದ ರಾತ್ರಿ ನಡೆದ ಎಲ್ಲ ಘಟನೆಯನ್ನ ಬಹಿರಂಗ ಮಾಡಿ ರಾಜಮುದ್ರೆಯ ಉಂಗುರವನ್ನು ತೋರಿಸುತ್ತಾಳೆ. ಅಲ್ಲದೆ ಸತ್ತ ಸರ್ಪವನ್ನ ತುಂಬಿಟ್ಟ ಪಾತ್ರೆಯನ್ನ ತಂದು ಸಭೆಯಲ್ಲಿ ತೆರೆದು ನೋಡಿದಾಗ ಅದು ಬೆಲೆಯುಳ್ಳ ಮುತ್ತಿನ ಸರವಾಗಿ ರೂಪಾಂತರ ಹೊಂದಿದ್ದನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟು ಆನಂದದಿಂದ ನವದಂಪತಿಗಳಿಗೆ ಎಲ್ಲ ಪ್ರಜೆಗಳು ಹರಸುತ್ತಾರೆ. ರಾಜದಂಪತಿಗಳು ಕೂಡ ಆನಂದ ಸಾಗರದಲ್ಲಿ ತೇಲಾಡುತ್ತಾರೆ. ಮದುವೆ ಮುಹೂರ್ತಕ್ಕೆ ಸರಿಯಾಗಿ ಭಕ್ತಿ ಶ್ರದ್ಧೆಗಳಿಂದ ರಾಜಕುಮಾರಿಯು ನೆರವೇರಿಸಿದ ಮಂಗಳಗೌರಿ ಪೂಜೆಯ ಪರಿಣಾಮವೇ ಸುಖಾಂತ್ಯದಲ್ಲಿ ಕೊನೆಗೊಳ್ಳುತ್ತದೆ. ಈ ಇತಿಹಾಸದಿಂದ ಸುಮಂಗಲಿಯರು ಇಂದಿಗೂ ಮಂಗಳಗೌರಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಅವಶ್ಯವಾಗಿ ನೆರವೇರಿಸುತ್ತಾರೆ. ಈ ವ್ರತವನ್ನು ಮದುವೆಯಾದ ವರ್ಷದಿಂದ ಪ್ರಾರಂಭಿಸಿ 5 ವರ್ಷ ತಪ್ಪದೆ ಆಚರಿಸಬೇಕು. ಅಮಾವಾಸ್ಯೆಯ ದಿನ ಅತ್ತೆ ಮನೆಯವರು ಕೊಟ್ಟ ಮಗಳ ಗೌರಿಯನ್ನು ಸರಿಯಾದ ಸ್ಥಳದಲ್ಲಿಟ್ಟು ಅಲಂಕರಿಸಿ ಗೌರಿ ಮುಂದೆ 5 ವೀಳ್ಯದೆಲೆ ಮೇಲೆ ಒಣಕೊಬ್ಬರಿ ಬಟ್ಟಲು ಇಟ್ಟು ಅದರಲ್ಲಿ 5 ಅಡಕೆ ಇಡಬೇಕು. ಗೌರಿಗೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಏರಿಸಿ ಆರತಿ ಮಾಡಬೇಕು. ಬಾಗಿಣ ಕೊಡಬೇಕು. ಈ ಪ್ರಸಂಗದಲ್ಲಿ ಅತ್ತೆ ಮನೆಯವರು ಕೊಟ್ಟ ತಪ್ಪಲೆಯಲ್ಲಿ ಅರಿಶಿಣ, ಕುಂಕುಮ, ಉತ್ತತ್ತಿ, ಅಡಕೆ, ಒಣಕೊಬ್ಬರಿ ಬಟ್ಟಲು ಹಾಕಿ ಕಣದಿಂದ ತಪ್ಪಲೆಯ ಬಾಯಿ ಕಟ್ಟೆ ಮೇಲೆ ತೆಂಗಿನಕಾಯಿ ಇರಿಸಿ ತನ್ನ ತಾಯಿಗೆ ಮಗಳು ಕೊಡಬೇಕು. ನಂತರ ತಾಯಿ ಮಗಳಿಗೆ ಆರತಿ ಮಾಡಬೇಕು. ಹೀಗೆ ಪೂಜಿಸುವಾಗ ತಮ್ಮ ಸಮಯದಲ್ಲಿ ಮದುವೆಯಾದ ಗೆಳತಿಯರನ್ನು ಕರೆದು ಎಲ್ಲರೂ ಸೇರಿ ಸಂಭ್ರಮದಿಂದ ಗೌರಿ ಪೂಜೆ ಮಾಡಬೇಕು. ಗೆಳತಿಯರಿಗೆಲ್ಲ ಆದರಾತಿಥ್ಯ ಮಾಡಬೇಕು. ಸಾಯಂಕಾಲ ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ಹೂವು, ಎಲೆ, ಅಡಿಕೆ, ನೆನೆಸಿದ ಕಡ್ಡಿ, ಹಣ್ಣು ಕೊಟ್ಟು ಸತ್ಕರಿಸಬೇಕು. ರಾತ್ರಿ ಜಾಗರಣೆ ಮಾಡಿ ಪಾರ್ವತಿ, ಪರಮೇಶ್ವರ, ವಾಯುದೇವರು, ಪರಮಾತ್ಮನ ಭಜನೆ ಹಾಗೂ ಹಾಡುಗಳನ್ನು ಹೇಳಿ ಗೆಳತಿಯರೊಡನೆ ಅನೇಕ ಆಟಗಳನ್ನು ಆಡಿ ಬೆಳಗಿನ ಜಾವದಲ್ಲಿ ಮತ್ತೆ ಗೌರಿಗೆ ಆರತಿ ಬೆಳಗಬೇಕು. ಹೀಗೆ ಈ ವ್ರತವನ್ನು ಆಚರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಸುಮಂಗಲಿತನವನ್ನು ಹೆಚ್ಚಿಸುವ ಮಂಗಳಗೌರಿ ವ್ರತದ ಮಹಿಮೆ. ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.